ಪುಷ್ಪ ಅರೆಸ್ಟ್ ಆಗಿರೋದು ಅದರ ವಿವರಗಳನ್ನು ನಾವು ಕೊಡ್ತಾ ಇದ್ವಿ. ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಈಗ ಪುಷ್ಪ ಇದ್ದಾರೆ. ಈಗ ಅವ್ರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಅಲ್ಲು ಅರ್ಜುನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಈಗ ಸಂಕಟ ಶುರುವಾಗಿದೆ. BNS 118/105 ಅಡಿನಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. 2 ಸೆಕ್ಷನ್ಗಳು. ಜಾಮೀನು ರಹಿತ ವಾರೆಂಟನ್ನು ಹೊರಡಿಸಲಾಗಿತ್ತು. 105 ಅಡಿನಲ್ಲಿ ಆರೋಪ ಸಾಬೀತಾದರೆ ಅವರಿಗೆ ಜೈಲು ಶಿಕ್ಷೆ 5 ರಿಂದ 10 ವರ್ಷ ಅನ್ನುವಂಥ ಮಾತನ್ನು ಹೇಳಲಾಗ್ತಾ ಇದೆ. ಇಲ್ಲಿ ರಾಜಕೀಯ ಏನಾದರೂ ಇದೆಯಾ ಅಂಥ ಪ್ರಶ್ನೆಗಳು ಕೂಡ ಎದ್ದಿವೆ. ಪ್ರಶ್ನೆ ಬೇರೆ, 118 ಅಡಿನಲ್ಲಿ ಏನಾದರೂ ಇದು ಸಾಬೀತಾಯಿತು ಅಂದರೆ 3 ವರ್ಷ ಶಿಕ್ಷೆ ಆಗ್ಬೋದು. ಸ್ಟೇಷನ್ ಬೇಲ್ ಸಿಗಲ್ಲ, ಕೋರ್ಟ್ನಲ್ಲೇ ಪಡೀಬೇಕು. ಅದರರ್ಥ ಜೈಲಿಗೆ ಹೋಗುವಂಥದ್ದು ನಿಶ್ಚಿತನ. ಹಾಗಾದರೆ ಬನ್ನಿ, ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನಾವು ನೋಡ್ತಾ ಇದ್ವಿ ಸೆಕ್ಷನ್ಗಳ ಅಡಿನಲ್ಲಿ ಬೇಲ್ ಸಿಗಲ್ಲ ಅನ್ನುವಂಥ ಮಾತು. ಯಾವ್ಯಾವ ಸೆಕ್ಷನ್ಗಳನ್ನು ಹಾಕಲಾಗಿದೆ, ಮುಂದೇನು ಅನ್ನುವಂಥದ್ದು ಒಂದು ಪ್ರಶ್ನೆ. ನಂಬರ್ 2, ಇಂಥ ಸಂಗತಿಗಳಾದಂಥ ಸಂದರ್ಭದಲ್ಲಿ ನಾಯಕ ನಟ ಹೇಗೆ ಹೊಣೆಯಾಗ್ತಾನೆ ಅನ್ನುವಂಥದ್ದು ಕೂಡ ಪ್ರಶ್ನೆ. ರಮೇಶ್ ರಂಗನಾಥ್, ಇದೀಗ ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಅಂದರೆ ಸೆಕ್ಷನ್ 105 ಅಡಿಯಲ್ಲಿ ಈಗ ಒಂದು ಕೇಸನ್ನು ಹಾಕಿದ್ದಾರೆ. ಮತ್ತು ಸೆಕ್ಷನ್ 118 ಬಂದು ಅದು ವಾಲಂಟರಿ ಕಾಸಿಂಗ್ ಹರ್ಟ್ ಅನ್ನುವಂಥ ಸೆಕ್ಷನಲ್ಲಿ ಹಾಕಿದ್ದಾರೆ. ಈಗ ಏನು ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಅಂದರೆ ಕೊಲೆಯ ಉದ್ದೇಶವಿಲ್ಲದ ಮಾನವ ಹತ್ಯೆ. ಅಂದರೆ ಅವ್ರದ್ದು ಯಾವುದೇ ಒಂದು ಉದ್ದೇಶ ಇರೋದಿಲ್ಲ ಆ ಘಟನೆಯಲ್ಲಿ, ಆದರೆ ಅದರಿಂದ ಒಂದು ಕೃತ್ಯ ಆಗಿಬಿಡುತ್ತೆ, ಒಂದು ಸಾವು ಆಗಿಬಿಟ್ಟಿರುತ್ತೆ. ಹೀಗಾಗಿ ಈ ಸೆಕ್ಷನನ್ನು ಹಾಕಿದ್ದಾರೆ. ಇಲ್ಲಿ ಅಂದರೆ ನಿರ್ಲಕ್ಷ್ಯದ ಕಾರಣಕ್ಕೋಸ್ಕರ, ಅಂದರೆ ಈಗ ಅಲ್ಲು ಅರ್ಜುನ್ ಒಬ್ಬ ಖ್ಯಾತ ಸಿನಿಮಾ ನಟ, ಆತ ಅಲ್ಲಿಗೆ ಹೋಗಬೇಕಾದ್ರೆ ಅದಕ್ಕೆ ಮುಂಚೆ ಪೊಲೀಸಿಗೆ ಇನ್ಫಾರ್ಮ್ ಮಾಡಬೇಕಿತ್ತು. ಯಾಕಂದರೆ ಅಲ್ಲಿ ಸಹಜವಾಗಿಯೇ ಸಿನಿಮಾ ರಿಲೀಸ್ ಆಗೋದಂಥ ಸಂದರ್ಭದಲ್ಲಿ ಜನರ ಸಂದಣಿ ಜಾಸ್ತಿ ಇರುತ್ತೆ. ಆ ಸಂದರ್ಭದಲ್ಲಿ ಭೇಟಿ ಕೊಟ್ಟಾಗ ದಿಢೀರ್ನೆ ಆಗ ನುಗ್ಗಲು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಒಬ್ಬ ಜವಾಬ್ದಾರಿಯುತ ನಟನಾಗಿ ಇದನ್ನೆಲ್ಲನೂ ಕೂಡ ಅವರು ಮುನ್ನೆಚ್ಚರಿಕೆಯನ್ನು ವಹಿಸಿ ಅವರು ಒಬ್ಬ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಹೋಗಿದ್ರೆ ಆಗ ಈ ಸಮಸ್ಯೆಗಳು ಆಗ್ತಾ ಇರಲಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಅವರ ನಿರ್ಲಕ್ಷ್ಯ ಇರೋದ್ರಿಂದ ಈ ಒಂದು ಸೆಕ್ಷನನ್ನು ಹಾಕಿದ್ದಾರೆ. ಹೀಗಾಗಿ ಈಗ ಕಾನೂನಿನ ಸಂಕಷ್ಟ ಎದುರಾಗಿದೆ. ಈಗ ಬಂಧಿಸಿದ್ದಾರೆ. ಈಗ ಏನು ಅಲ್ಲು ಅರ್ಜುನ್ನ ಬಂಧಿಸಿರೋದ್ರಿಂದ ಈಗ ಕೋರ್ಟ್ಗೆ ಹಾಜರು ಮಾಡಬೇಕಾಗತ್ತೆ. ಯಾಕಂದ್ರೆ ಇದು ನಾನ್ ಬೇಲಬಲ್ ಅಫೆನ್ಸ್ ಆಗಿರೋದ್ರಿಂದ ಬಂಧಿಸಿದ 24 ಗಂಟೆ ಒಳಗಡೆ ಕೋರ್ಟ್ಗೆ ಹಾಜರು ಮಾಡಬೇಕಾಗತ್ತೆ. ಮತ್ತೆ ಮಧ್ಯಂತರ ಜಾಮೀನು ತಗೊಳ್ಳೋದಕ್ಕೂ ಕೂಡ ಅವಕಾಶ ಇರುತ್ತೆ. ಹೀಗಾಗಿ ಈಗೆಲ್ಲವೂ ಕೂಡ ಕೋರ್ಟ್ ಏನು ಆದೇಶ ಕೊಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವೇಳೆ ಕೋರ್ಟ್ ಏನಾದರೂ ಇವರ ನೇರ ಪಾತ್ರ ಇಲ್ಲ, ಹೀಗಾಗಿ ಇವರಿಗೆ ಮಧ್ಯಂತರ ಜಾಮೀನು ಕೊಡ್ಬೋದು ಅಂತ ಅನ್ಸಿದ್ರೆ ಕೋರ್ಟ್ ಆಗ ಮಧ್ಯಂತರ ಜಾಮೀನು ಮೇಲೆ ರಿಲೀಸ್ ಮಾಡ್ಬೋದು. ಒಂದು ವೇಳೆ ಕೋರ್ಟ್ ಮಧ್ಯಂತರ ಜಾಮೀನು ಕೊಡದೇ ಹೋದ್ರೆ ಮತ್ತೆ ಪೊಲೀಸ್ ಹೇಳಿದ್ರು ನಮ್ಮ ಕಸ್ಟಡಿಗೆ ಬೇಕು ಅಂತ ಕೇಳಿದ್ರೆ ಆಗ ಕೋರ್ಟು ಪೊಲೀಸ್ ಕಸ್ಟಡಿಗೆ ಕೂಡ ವಹಿಸಬಹುದು. ಎಷ್ಟು ದಿವಸ ಪೊಲೀಸ್ ಕಸ್ಟಡಿ ವಹಿಸ್ತಾರೋ ಗೊತ್ತಿಲ್ಲ. ಅದಾದ್ಮೇಲೆ ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಆಮೇಲೆ ಕೋರ್ಟು ಅವ್ರನ್ನ ಜೈಲಿಗೆ ಕಳಿಸಬೇಕಾ ಅಥವಾ ಬೇಲ್ ಕೊಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡುತ್ತೆ. ಆದರೆ ಇವತ್ತಿನ ಸಂಜೆ ಒಳಗಡೆ ಅವರು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ ಮಧ್ಯಂತರ ಜಾಮೀನು ಸಿಗುತ್ತಾ ಇರೋ ಅನ್ನೋದನ್ನ ನೋಡಬೇಕಾಗುತ್ತೆ. ಎಸ್ ರಮೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.